ಬಳ್ಳಾರಿ ಜಿಲ್ಲೆ ಕೈಗಾರೀಕರಣಗೊಳ್ಳಬೇಕು, ಉದ್ಯೋಗಗಳು ಸೃಷ್ಟಿಯಾಗಬೇಕು, ಅಭಿವೃದ್ಧಿ ಹೊಂದಬೇಕು ಅಂತನ್ನುವಂಥ ಕನಸನ್ನು ಇಟ್ಕೊಂಡಿರುವಂಥ ಸಂದರ್ಭದಲ್ಲಿ 2010ರಲ್ಲಿ ಕುಡುತಿನಿ ಪ್ರದೇಶದ 7 ಗ್ರಾಮಗಳಿಂದ 12,875 ಎಕರೆ ಜಮೀನನ್ನು ಕೈಗಾರಿಕೆಯ ಉದ್ದೇಶಕ್ಕೆ ಅಂತಂದೇಳಿ ಸರ್ಕಾರ KADBಯ ಮೂಲಕವಾಗಿ ವಶಪಡಿಸಿಕೊಳ್ತು, ಸ್ವಾಧೀನಪಡಿಸಿಕೊಳ್ತು. ಆ ಸಂದರ್ಭಕ್ಕೆ ರೈತರಿಗೆ ಇಷ್ಟ ಇರಲಿಲ್ಲ. ಆದಾಗ್ಯೂ ಕೂಡ ಒತ್ತಾಯವನ್ನು ಹಾಕಿ ಮೋಸದಿಂದ ಬೆಲೆಗಳನ್ನು ನಿಗದಿ ಮಾಡಿ ಆ ಮೂಲಕವಾಗಿ ರೈತರಿಂದ ಭೂಮಿಯನ್ನು ಸ್ವಾಧೀನಪಡಿಸಿಕೊಳ್ತು. ಇದನ್ನು ಪ್ರತಿಭಟಿಸಿದ ಮೇಲೆ ಜಿಲ್ಲಾಧಿಕಾರಿಗಳು ಸಮ್ಮುಖದಲ್ಲಿ ಒಂದು ಸಭೆಯನ್ನು ಆದ ಮೇಲೆ ಅಲ್ಲಿ ಒಪ್ಪಿಕೊಳ್ತಾರೆ, ಭೂಮಿಗೆ ಬೆಲೆಯನ್ನು ಕಡಿಮೆ ನಿಗದಿ ಮಾಡಿದೆ ಅಂತ ಅನ್ನುವಂಥದ್ದು. ಇದೇ ಒಂದು ದೃಷ್ಟಿಯಲ್ಲಿ ಸುಪ್ರೀಂ ಕೋರ್ಟ್ನು ಕೂಡ ಮಿತ್ತಲ್ ಅವರ ಕೇಸಿನ ಒಳಗಡೆಯಲ್ಲಿ ರೈತರ ಪರವಾಗಿ ಒಂದು ತೀರ್ಪನ್ನು ಕೊಡ್ತದೆ. 1 ಎಕರೆಗೆ 5 ಲಕ್ಷ, 8 ಲಕ್ಷ, 18 ಲಕ್ಷ ಕೊಟ್ಟಂತ ಜಮೀನಿನ ಒಂದು ಬೆಲೆ ಬದಲಾಯಿಸಿ ಅದಕ್ಕೆ 1,23,00,000 ರೂಪಾಯಿಗಳಿಂದ 1.5 ಕೋಟಿವರೆಗೂ ಕೂಡ ಸುಪ್ರೀಂ ಕೋರ್ಟ್ ಆದೇಶ ಕೊಡ್ತದೆ. ಅದೇ ರೀತಿಯಲ್ಲಿ ಇವತ್ತಿನ ದಿವಸ ನಾವು ಆಗ್ರಹ ಪಡಿಸ್ತಿರುವಂಥದ್ದು ಏನಂತ ಹೇಳಿದ್ರೆ, ಈ ಭಾಗದ ರೈತರುಗಳಿಗೆ ಭೂಮಿ ಕಳ್ಕೊಂಡಿದ್ದಾರೆ, ಭೂ ಬೆಲೆಯನ್ನು ನಿಗದಿ ಮಾಡಬೇಕು, ಒಂದು ನ್ಯಾಯಯುತವಾಗಿ ಕೊಡಬೇಕು ಅಂತಂದೇಳಿ ನಾವು ಕೇಳಿದ್ದೇವೆ. 2 ಬಾರಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇರುವಾಗ ಮಾತುಕತೆ ಆಯಿತು, ಆದರೆ ಮುಂದೆ ಪ್ರಗತಿ ಆಗಲಿಲ್ಲ. ಈ ನಡುವಿನಲ್ಲಿ ಮಾತುಕತೆ ನಡೀತಾ ಇದೆ ಅಂತ ಅನ್ನುವಾಗ, ಧರಣಿ ಸತ್ಯಾಗ್ರಹ ನಡೀತಾ ಇದೆ ಅಂತ ಅನ್ನುವಾಗಲೇ ಸರ್ಕಾರ ಜಿಂದಾಲ್ ಕಂಪನಿಗೆ 800 ಎಕರೆ ಜಮೀನನ್ನು ಏಕಾಏಕಿಯಾಗಿ ಕೊಟ್ಟಿದೆ. ಇದನ್ನು ನಾವು ಖಂಡಿಸಿ ಪ್ರತಿಭಟನೆಯನ್ನು ಮಾಡಿದ್ದೀವಿ. ಇತ್ಯರ್ಥವೇ ಕಾಣದೇ ಇರುವಂತಹ ಪ್ರಶ್ನೆಗಳ ನಡುವಿನಲ್ಲಿ ಸರ್ಕಾರ ಮುಂದೆ ನುಗ್ಗುತ್ತಾ ಇದೆ. ಆ ಸ್ವಾಧೀನಪಡಿಸಿಕೊಂಡಿರುವಂಥ ಜಮೀನಿನ ಒಳಗಡೆಯಲ್ಲಿ ಅವಕಾಶ ಕೊಡ್ತದೆ ಅಂತಂದೇಳಿ ನಾವು ಆಕ್ಷೇಪಣೆಯನ್ನು ನಾವು ವ್ಯಕ್ತಪಡಿಸಿದಾಗ ಆಗ ರೈತರನ್ನು ಬಂಧಿಸಿದ್ದಾರೆ, ಕೇಸುಗಳನ್ನು ಹಾಕಿದ್ದಾರೆ. ಇವತ್ತು ನಾವು ಆಗ್ರಹ ಪಡಿಸ್ತೇವೆ, ಇಂತಹ ಒಂದು ಸರ್ಕಾರದ ನಿರ್ಲಕ್ಷ್ಯದ ಧೋರಣೆಯನ್ನು ಖಂಡಿಸಿ ನಮ್ಮ ಇಲ್ಲಿರುವಂತಹ ಸಂಸದರು, ಶಾಸಕರುಗಳು, MLAಗಳು ಈ ವಿಷಯದ ಬಗ್ಗೆ ಮಾತುಕತೆ ಆಡಂಥದ್ದನ್ನು ಒಂದು ಮಾತನ್ನು ಆಡಲಾರ್ದನೆ ಮೌನವಾಗಿ ಕೂತಿದ್ದಾರೆ. ಜನಪ್ರತಿನಿಧಿಗಳ ಈ ಒಂದು ನಿರ್ಲಕ್ಷ್ಯತನವನ್ನು ಖಂಡಿಸಿ ನಾಳೆ ಬಳ್ಳಾರಿ ಜಿಲ್ಲೆಯ ಒಂದು ಎಲ್ಲ ತಾಲೂಕುಗಳಲ್ಲೂ ಕೂಡ ಬಂದ್ ಸ್ವರೂಪದ ಹರತಾಳಕ್ಕೆ ನಾವು ಕರೆ ಕೊಟ್ಟಿದ್ದೀವಿ. ನಾವು ವಿನಂತಿಯನ್ನು ಮಾಡ್ತಾ ಇದ್ದೇವೆ, ರೈತರ ಪರವಾಗಿ ತಾವೆಲ್ಲರೂ ಕೂಡ ನಿಲ್ಲಬೇಕು ಅನ್ನುವಂಥದ್ದನ್ನು ನಾಗರಿಕರಲ್ಲಿ ಎಲ್ಲರಲ್ಲೂ ಕೂಡ ವಿನಂತಿ ಮಾಡ್ತಾ ಇದ್ದೇವೆ. ಯಶಸ್ವಿ ಮಾಡಬೇಕು ಅನ್ನುವಂಥದ್ದು ನಮ್ಮ ಮನವಿ. ನಾನು ಡಾಕ್ಟರ್ SY ಗುರುಶಾಂತ್, ಕರ್ನಾಟಕ ಆದಿವಾಸಿ ಹಕ್ಕುಗಳ ಸಮನ್ವಯ ಸಮಿತಿಯ ರಾಜ್ಯ ಸಹ ಸಂಚಾಲಕ ಮತ್ತು ಸಂತ್ರಸ್ತ ಹೋರಾಟ ಸಮಿತಿಯ ಸದಸ್ಯ.